ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಕರ್ಕಾಟಕ ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ತಿಳಿಯುವಂತಹ ಕಾಲ. ಆತ್ಮೀಯರೇ, ನಾನು ಈ ಹಿಂದೆ ಮಾಡಿದ 2026 ವರ್ಷ ಭವಿಷ್ಯ ಹಾಗೂ ಕುಜರಾಹು ಸಂಯೋಗ ಈ ಯೋಗಾವಳಿಯ ವಿಡಿಯೋಗಳನ್ನು ನೀವು ನೋಡಿಕೊಂಡು ಬರುವುದು ಅತ್ಯಂತ ಉತ್ತಮ. ಯಾಕೆಂದರೆ ಯುಗಾದಿಯ ಭವಿಷ್ಯ ಇದಕ್ಕೆ ಪೂರಕವಾಗಿಯೇ ನಾನು ಆ ವಿಡಿಯೋಗಳನ್ನು ಮಾಡಿದ್ದೇನೆ. ಅಲ್ಲಿ ಹೇಳಿರುವಂತಹ ಪರಿಹಾರಗಳು ಕೂಡ ಪರಿಣಾಮಕಾರಿ. ಜೊತೆಗೆ ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ಒಂದು ವಿಚಿತ್ರತರವಾದ ಸಂಘಟನೆಯಿಂದ ಕೂಡಿದೆ. ವಿಶ್ವಾವಸು ನಾಮ ಸಂವತ್ಸರದ ಅಮಾವಾಸ್ಯೆಯ ದಿವಸದಂದೇ ಬೆಂಗಳೂರಿನ ಕಾಲಮಾನಕ್ಕೆ ಅನುಯೋಜಿಸಿದಾಗ ಬೆಳಿಗ್ಗೆ 6:54 ಸರಿಯಾಗಿ ಪಾಡ್ಯತಿಥಿ ಪ್ರಾರಂಭವಾಗುತ್ತೆ. ಅದು ಪರಾಭವ ನಾಮ ಸಂವತ್ಸರದ ಚೈತ್ರ ಶುಕ್ಲ ಪಾಡ್ಯ. ಅಲ್ಲಿಗೆ ಯುಗಾದಿ ಪ್ರಾರಂಭವಾಗುತ್ತೆ ಎನ್ನುವುದಾಗಿ ಸ್ವೀಕರಿಸಿಕೊಂಡು ಅದಕ್ಕೊಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಕರ್ಕಾಟಕ ರಾಶಿಯವರಿಗೆ ಈ ರೀತಿಯಾಗಿ ಶುಭಾಶುಭ ಫಲಗಳನ್ನು ನಾವು ಹೇಳಬಹುದಾಗತ್ತೆ. ನಿಮ್ಮ ರಾಶಿಯಿಂದ 2ನೇ ಮನೆ ಅಂದರೆ ಸಿಂಹರಾಶಿ, ಅಲ್ಲಿ ಕೇತು ಹಾಗೂ ಅಷ್ಟಮ ಸ್ಥಾನ ಅಂದರೆ ಕುಂಭರಾಶಿಯಲ್ಲಿ ಕುಜ ಮತ್ತು ವಕ್ರೀಗತನಾದಂತಹ ಬುಧ ರಾಹು ಸಂಯೋಗ. ಭಾಗ್ಯಸ್ಥಾನದಲ್ಲಿ ರವಿ ಚಂದ್ರ ಶುಕ್ರ ಶನಿ ಇವರ ಸಮಾಗಮ. ಲಾಭದಲ್ಲಿ ಮಾಂದಿ, ವ್ಯಯದಲ್ಲಿ ಗುರು. ಈ ರೀತಿಯಾದ ಕುಂಡಲಿ ಇದೆ. ಇದನ್ನು ಆಧರಿಸಿ ಗೋಚಾರ ಫಲವನ್ನು ನಾನು ಹೇಳುವುದಾದರೆ 100ರಲ್ಲಿ 30 ಭಾಗ ಮಾತ್ರ. ಉಳಿದಂತೆ ನಿಮ್ಮ ದಶಾಭುಕ್ತಿ ಜಾತಕದ ಯೋಗಾವಳಿ ಇದನ್ನು ನೀವೊಮ್ಮೆ ನೋಡಿಕೊಂಡು ಯುಗಾದಿ ಭವಿಷ್ಯವನ್ನು ನಿರ್ಣಯ ಮಾಡಬೇಕು ಎನ್ನುವುದಾಗಿ ಹೇಳುತ್ತಾ, ಅಷ್ಟಮದ ಬುಧನ ಕಾರಣದಿಂದ ಉತ್ತಮವಾದ ವಿದ್ಯಾಪ್ರಾಪ್ತಿ ಮತ್ತು ಸತ್ಕರ್ಮಾನುಷ್ಠಾನ ಎನ್ನುವಂತಹ ಶುಭಯೋಗ, ದೇಹ ಸುಖ ಪ್ರಾಪ್ತಿ ಇದನ್ನು ನೀವು ಅನುಭವಿಸ್ತೀರಿ. ಭಾಗ್ಯದ ಶುಕ್ರನ ಕಾರಣದಿಂದ ವಸ್ತ್ರಲಾಭ ಹಾಗೂ ಗುರುಭಕ್ತಿ, ಇಷ್ಟಭೋಜನ ಎನ್ನುವಂಥದ್ದು ಶುಭಯೋಗ. ಲಾಭದ ಮಾಂದಿಯ ಕಾರಣದಿಂದ ಧನಪ್ರಾಪ್ತಿ. ಈ ವತ್ಸರದಲ್ಲಿ ನೀವು ಇದುವರೆಗೆ ನಿರೀಕ್ಷಿಸುತ್ತಿದ್ದಂತಹ ಒಂದು ಧನಲಾಭ ಯೋಗ ಇದೆ. ದ್ವಿತೀಯದ ಕೇತುವಿನ ಕಾರಣದಿಂದ ಧನವ್ಯಯ. ಲಾಭವನ್ನೇನೋ ಗಳಿಸ್ತೀರಿ, ಆದರೆ ಆ ಧನ ವ್ಯಯವಾಗುತ್ತೆ. ಅಷ್ಟಮದ ಕುಜನ ಕಾರಣದಿಂದ ಗಮನೆ ಕಾರ್ಯಹಾನಿ ಸ್ಯಾತ್, ಪ್ರವಾಸೆ ರೋಗಪೀಡನಂ, ಧಾನ್ಯನಾಶಂ ಧನಚ್ಛೇದಂ ಅಷ್ಟಮಸ್ಥೆ ಧರಾಸುತೆ ಅಂತ ವಿವರಿಸಿದ್ದಾರೆ. ಗಮನೆ ಕಾರ್ಯಹಾನಿ ಸ್ಯಾತ್, ಇಲ್ಲಿ ಗಮನಿಸಬೇಕಾದ್ದೇನು ಅಂದರೆ, ನೀವು ಪದೇ ಪದೇ ಪ್ರಯಾಣವನ್ನು ಕೈಗೊಳ್ಳುವವರಾದರೆ ನಿಮ್ಮ ಗಮನಕ್ಕೆ ಈ ವಿಷಯ. ಕಾರ್ಯಹಾನಿ ಉಂಟಾಗುತ್ತೆ. ಯಾವುದೋ ಒಂದು ಕಾರ್ಯಕ್ಕಾಗಿ ನೀವು ಪ್ರಯಾಣವನ್ನು ಇಟ್ಕೊಂಡಿದ್ದೀರಿ, ಆದರೆ ಆ ಕಾರ್ಯ ಕೈಗೂಡುವುದಿಲ್ಲ. ಜೊತೆಗೆ ಆ ಪ್ರವಾಸದಲ್ಲಿ ರೋಗ ಪೀಡೆ ಎನ್ನುವಂಥದ್ದು ಉಂಟಾಗತ್ತೆ. ಅಥವಾ ಒಮ್ಮೆ ಹೋಗಿ ಆಗಬೇಕಾದ ಕಾರ್ಯ ಪದೇ ಪದೇ ಹೋಗಿ ಮಾಡಿಕೊಂಡು ಬರಬೇಕಾದಂತಹ ಸ್ಥಿತಿ ಬಂದೊದಗಬಹುದು. ಧಾನ್ಯ ನಾಶ, ಕೂಡಿಟ್ಟಂತಹ ಧಾನ್ಯ ನಾಶ ಉಂಟಾಗಬಹುದು. ಇದ್ದಕ್ಕಿದ್ದ ಹಾಗೆ ಹುಳ ಹುಪ್ಪಟೆಗಳು ಬಾಧಿಸಬಹುದು. ಧನಚ್ಛೇದ, ಯಾವುದೋ ಒಂದು ಉದ್ದೇಶಕ್ಕಾಗಿ ಧನವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀರಿ, ಆದರೆ ಅದು ಬೇರೆ ಬೇರೆ ಭಾಗಗಳಾಗಿ ವಿಭಾಗಿಸಲ್ಪಟ್ಟು ಬೇರೆ ಬೇರೆ ಕಾರ್ಯಗಳಿಗಾಗಿ ವಿನಿಯೋಗ ಆಗಬಹುದು. ಇದಿಷ್ಟು ಕುಜನ ಫಲವಾದರೆ, ಅಷ್ಟಮದಲ್ಲಿಯೇ ರಾಹುವು ಇದ್ದಾನೆ. ಪದೇ ಪದೇ ಸೋಂಕಿನ ಕಾರಣದಿಂದ ರೋಗವನ್ನು ನೀವು ಅನುಭವಿಸ್ತೀರಿ. ಭಾಗ್ಯದ ರವಿಯ ಕಾರಣದಿಂದ ನಿರಾಪರಾಧ ಕಲಹ, ಯಾವುದೇ ತಪ್ಪನ್ನು ನೀವು ಮಾಡದೆ ಒಂದು ನಿರಾಪರಾಧವಾದಂತಹ ಕಲಹಕ್ಕೆ ನೀವು ಕಾರಣರಾಗುತ್ತೀರಿ. ಹಾಗೂ ದೃಗ್ದೋಷ, ದೃಷ್ಟಿದೋಷ ಉಂಟಾಗುತ್ತೆ. ದೃಷ್ಟಿದೋಷ 2 ರೀತಿಯಲ್ಲಿ ನೀವು ಗ್ರಹಿಸಬೇಕಾಗತ್ತೆ. ಬೇರೆಯವರ ದೃಷ್ಟಿಗೆ ನೀವು ಒಳಗಾಗಿ ಅದರಿಂದ ಹಾನಿಯನ್ನು ಅನುಭವಿಸಬೇಕಾಗತ್ತೆ ಒಂದು. ಇನ್ನೊಂದು, ನಿಮಗೆ ನೇತ್ರ ಬಾಧೆ ಉಂಟಾಗಿ ಕಣ್ಣು ಮಂಜಾಗುವುದು, ಓದುವುದಕ್ಕೆ ತೊಂದರೆ ಉಂಟಾಗುವಂಥದ್ದು ಹಾಗೂ ಪ್ರಯಾಣದಲ್ಲಿ ಅದರಿಂದಲೇ ಹಾನಿ ಉಂಟಾಗುವಂಥದ್ದು ಇವೆಲ್ಲ ಆಗಬಹುದು. ಹಾಗಾಗಿ ವೈದ್ಯರ ಸೂಕ್ತ ಸಲಹೆಯನ್ನು ಪಡೆದುಕೊಳ್ಳಬೇಕು. ಇನ್ನು ನವಮದ ಚಂದ್ರನ ಕಾರಣದಿಂದ ವಸ್ತ್ರನಾಶ, ಪ್ರವಾಸದಲ್ಲಿ ರೋಗ. ಭಾಗ್ಯದ ಶನಿಯ ಕಾರಣದಿಂದ ಶೋಕರೋಗ ಮಹಾದುಃಖಂ
ಕ್ವಚಿದರ್ಥಂ ಕ್ವಚಿತ್ ಸುಖಂ ಜ್ವರಪೀಡಾಂ ಸುತಕ್ಲೇಶಂ ನವಮಸ್ಥೋ ಯದಾ ಶನಿಃ. ಶೋಕ ರೋಗ ಮೇಲಿಂದ ಮೇಲೆ ನಿಮಗೆ ಅನುಭವಕ್ಕೆ ಬರುತ್ತೆ, ಹಾಗೂ ಮಹಾದುಃಖ. ಕ್ವಚಿದರ್ಥಂ ಒಂದು ಅಲ್ಪ ಲಾಭವನ್ನು ನೀವು ಗಳಿಸ್ತೀರಿ, ಅಲ್ಪ ಸುಖವನ್ನು ಕೂಡ ನೀವು ಗಳಿಸ್ತೀರಿ. ಅಂದರೆ ನವಮದ ಶನಿ ಪೂರ್ಣವಾಗಿ ಕೆಡುಕನ್ನೇ ಉಂಟು ಮಾಡುವುದಿಲ್ಲ, ಒಂದಷ್ಟು ಭಾಗ್ಯವನ್ನು ಅವನು ಕೊಡುತ್ತಾನೆ. ಜ್ವರಪೀಡ ಮೊದಲು ಹೇಳಿದ ಹಾಗೆ ಸೋಂಕಿನಿಂದ ಆವಾಗ ನೀವು ಜ್ವರಪೀಡ ಬಾಧಿತರಾಗುತ್ತೀರಿ. ಹಾಗೂ ಸುತಕ್ಲೇಶಂ, ಕೆಲವರು ಮಕ್ಕಳಿಲ್ಲ ಎನ್ನುವಂತಹ ಚಿಂತೆಗೆ ಒಳಗಾಗಿ ಕ್ಲೇಶವನ್ನು ಅನುಭವಿಸುವ. ಹಾಗಾದರೆ ಮಕ್ಕಳಿದ್ದವರು ಆ ಮಕ್ಕಳಿಗೆ ಸೂಕ್ತವಾದಂತಹ ಸ್ಥಾನಮಾನ ದೊರಕಲಿಲ್ಲ, ಶಿಕ್ಷಣ ದೊರಕಲಿಲ್ಲ, ಅವರಿಗೆ ಪದವಿ ಪ್ರಾಪ್ತಿಯಾಗಲಿಲ್ಲ, ಅಥವಾ ಮಕ್ಕಳು ಸುಖವಾಗಿಲ್ಲ, ಅಥವಾ ಮಕ್ಕಳು ಹೇಳಿದ್ದನ್ನು ಕೇಳ್ತಾ ಇಲ್ಲ, ಅವರನ್ನು ನಿಯಂತ್ರಿಸಲಿಕ್ಕಾಗ್ತಾ ಇಲ್ಲ, ಈ ರೀತಿಯಾಗಿ ಅವರಿಗಾಗಿ ಕ್ಲೇಶವನ್ನು ಅನುಭವಿಸುವಂತಹ ಕಾಲ. ಇನ್ನು ವ್ಯಯದ ಗುರುವಿನ ಕಾರಣದಿಂದ ಸ್ಥಾನಭ್ರಂಶ, ಧನಚ್ಛೇದ ಮತ್ತು ವೃಥಾ ಸಂಚರಣ ಎನ್ನುವಂತಹ ಯೋಗ ಫಲಗಳು ಕಂಡುಬರುತ್ತವೆ. ಕರ್ಕಾಟಕ ರಾಶಿಯವರು ಗಮನಿಸಬೇಕಾದ್ಯಾವುದು ಅಂದರೆ, ಮೇಲಿಂದ ಮೇಲೆ ನಿಮಗೆ ಪ್ರವಾಸದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಗ್ರಹರೆಲ್ಲರೂ. ಪ್ರವಾಸದಲ್ಲಿ ವೃಥಾ ಸಂಚರಣ ಮತ್ತು ಕಷ್ಟ, ರೋಗಬಾಧೆ ಇತ್ಯಾದಿಗಳು. ಹಾಗಾಗಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ಏನಾದರೂ ಸ್ವಲ್ಪ ವಿಶೇಷವಾದ ಪ್ರವಾಸವನ್ನು ನೀವು ಹಮ್ಮಿಕೊಂಡಿದ್ದರೆ ಅದನ್ನು ಕೈ ಬಿಡುವುದು ಸೂಕ್ತ ಎನ್ನುವುದಾಗಿ ಹೇಳ್ತಾ, ಆಯ 8 ವ್ಯಯ 2 ಇದೊಂದು ಬಹಳ ಒಳ್ಳೆಯ ಯೋಗ ಫಲ. 6 ಲಾಭವನ್ನು ನೀವು ಕಾಣ್ತೀರಿ. ಅಂದರೆ 8 ಗುಣ ಆದಾಯ ಬಂದರೆ 2 ಗುಣ ಮಾತ್ರ ಖರ್ಚಾಗತ್ತೆ. ಆರೋಗ್ಯ 3, ಅನಾರೋಗ್ಯ 2, ಅಲ್ಲಿಯೂ ಕೂಡ ಒಳ್ಳೆಯದೇ ಇದೆ. ರಾಜಪೂಜಾ 1, ರಾಜಕೋಪ 2, ಇದು ಸರಿದೂಗುತ್ತೆ. ಅಂದರೆ ಅಧಿಕಾರಿ ವರ್ಗದವರ ಸಹಕಾರ ನಿಮಗೆ 1 ಗುಣ ದೊರಕಿದರೆ 2 ಗುಣ ಅವರ ಅಸಹಕಾರ ದೊರಕುತ್ತೆ. ಸುಖ 6, ದುಃಖ 3 ಎನ್ನುವುದಾಗಿ ಸುಖ ದುಃಖಗಳನ್ನು ವಿಭಾಗ ಮಾಡಬಹುದು. ಕರ್ಕಾಟಕ ರಾಶಿಯವರು ವರ್ಷಪೂರ್ತಿಯಾಗಿ ನವಗ್ರಹರ ಆರಾಧನೆ ಹಾಗೂ ಶ್ರೀ ಮಹಾಗಣಪತಿಯ ಅನುಗ್ರಹಕ್ಕೆ ಬೇಕಾಗಿ ಯಾವುದಾದ್ರೂ ವಿಶೇಷ ಅನುಷ್ಠಾನ ಮತ್ತು ಆರಾಧನೆ, ಚಂಡಿಕಾ ದುರ್ಗಾ ಆರಾಧನೆ, ಇವುಗಳಿಂದ ಶುಭ ಪರಂಪರೆಯನ್ನು ನೀವು ಅನುಭವಿಸ್ತೀರಿ. ಶ್ರೀ ಪರಾಭವನಾಮ ಸಂವತ್ಸರ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಒಳಿತನ್ನೇ ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಂ ಭೂಯಾತ್.